ಸ್ಕೂಟ್ರಿ ಸೈಡಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಅನ್ಕೊಂಡೆ. ಮರ್ತೋಗಿರೋ ಸ್ಕೂಟ್ರಿಗೆ ಒಂದು ವ್ಯಾಲ್ಯೂ ತಂದ್ಕೊಟ್ಟಿದ್ದೆ ನೀವು. ವೆಲ್ಕಮ್. ಸೊ ಹೇಳಿ, ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ? ನೀನು ಮದುವೆಯಾಗಿ ದೂರ ಆಗಿರೋ ಗಂಡ ಹೇಳ್ತಿದ್ದಾರೆ, ಒಟ್ಟಿಗೆ ಇರ್ಬೇಕು ಅಷ್ಟು ಇಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಕಷ್ಟ ಆ್ಯಕ್ಚುಲಿ, ಬೇರೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಏನು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ಕಾಂತಾರ ಅದು ಎಲ್ರಿಗೆ 2 ಸಿನಿಮಾ, ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ. ಆ್ಯಕ್ಚುಲಿ ನಮಗೆ 2 ವರ್ಷ ಒಂದನೇ ಕಾಂತಾರ ಆದರೆ ಇನ್ನು 3 ವರ್ಷ ಕಾಂತಾರ ಚಾಪ್ಟರ್ 1 ಸಾರಿ. ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನಸೇನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು. ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ, ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದರ ಬಗ್ಗೆ ತುಂಬ ಪ್ರೌಡ್ ಆಗಿರ್ತೀರ. ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕಥೆ, ನೆಲದ ಕಥೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ. ಸೊ ಥ್ಯಾಂಕ್ ಯು ರಿಷಬ್ ಸರ್. ನಾನು ನಂಬಿರುವಂಥ ದೈವದೇವರು ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನಾನು ಕಾಂತಾರದೊಂದು ಭಾಗವಾಗಿದ್ದೇನೆ ಅಂತ ನಂಬಿದವನು ನಾನು. ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿರ್ಗಂದೂರ್ ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಹಾಗೆ ಕಾಂತಾರ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮನ್ನು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡ್ಬಂದಿದ್ದೀರಾ. ಲೈಫಲ್ಲಿ ನಮ್ಮನ್ನು ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಎಷ್ಟು ಭಾರ ಆದರೂ ಇಲ್ಲಿ ತನಕ ಇಸ್ಕೊಂಡಿದ್ದೀರಾ. ಭಾರ ಆದರೆ ಕೆಳಗಿಳಿಸಿ, ಮತ್ತು ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬಿಡಿದ ವೇತಾಳ ಥರ ಯಾವತ್ತೂ ಇರ್ತೀವಿ. ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ. ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು, ಎಲ್ಲಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ. ರೈಟಿಂಗಿಗೆ ಕಾಂತಾರ 1ರಲ್ಲಿ ಕರೆದ್ರು, ನಿನ್ನ ಅರ್ಹತೆ ಇದೆ, ಬಾ ನನ್ನ ಜೊತೆ ಕೂತ್ಕೊಂಡು ಬರಿ ಅಂತ ಹೇಳಿ. ಹಾಗೆ ಕಾಂತಾರ 2ಅಲ್ಲಿ, ಕಾಂತಾರ ಚಾಪ್ಟರ್ 1ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ, ಮುಚ್ಕೊಂಡು ಬಾ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರಿ ಅಂತ ಹೇಳಿದ್ರು. ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಫಿಲ್ಮ್ ಮೇಕರ್ ನಾವು ತುಂಬ ಬೆಳೆದಿದ್ದೀವಿ ಸರ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು and what the knowledge which you have given and the enlightenment. Thank you everybody, thank you Rishab sir, Humbale and ella nanna Kantara Kannada each and every person. Thank you and love you all for being a part of us. Thank you everybody. Thank you sir. Sir, ನಿಮ್ಮ ಮಾತು ಅವರೇ ಎಲ್ಲ ಮಾಡಿದ್ರು ಸರ್. ನೀವು ಕೋ ರೈಟರ್ ಸರ್, ಎಷ್ಟು ಪದಗಳನ್ನ ನೀವು ಹುಟ್ಟಾಕ್ಬೋದು ಇವಾಗ. ಅಯ್ಯಯ್ಯೋ, ಅದು ನೀವು ಶೆಟ್ರೆ ಹೆಂಗೆ ಹೇಳ್ತಿದಾರೆ, ಅಷ್ಟು ಬರೆಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ನೋಡಿ. ಏನೋ ಉಳ್ದಿರುತ್ತೆ ನೋಡಿ, ಜಾಕೆಟ್ ಪಾಕೆಟ್ ಅಲ್ಲೋ, ಪ್ಯಾಂಟ್ ಪಾಕೆಟ್ ಅಲ್ಲೋ. ಸರ್, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀವಿ, ರೆಕ್ಕಮ್ ನಿಲ್ಸಿರೋದು. ಥ್ಯಾಂಕ್ ಯು ಸೊ ಮಚ್ ವಿಜಯಣ್ಣ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮಾಧ್ಯಮಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ, ಅದು ಗೋಪೆ ಬರಬೇಕು. ಥ್ಯಾಂಕ್ ಯು ಸರ್. ಬಟ್ ಅವ್ರು ಹೇಳಿದಂಥ ಮಾತಲ್ಲಿ ಎಷ್ಟು ತೂಕ ಇತ್ತು. ಆ್ಯಕ್ಚುಲಿ ರಿಷಬ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಈ ಮೂಲಕ ಕೂಡ ಒಂದು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಅಲ್ಲಿ ಇಲ್ಲಿ ರೀಮೇಕು ಆಯ್ದ ಸಿನಿಮಾ ಕಥೆಗಳನ್ನು ಮಾಡೋದು ಒಂದು ಕಡೆ ಆದರೆ, ನಮ್ಮ ರೈಟರ್ಸ್ನ ಕರ್ಕೊಂಬಂದು ನಮ್ಮ ಸ್ವಂತ ಕಥೆಗಳನ್ನು ನೀವು ನಮ್ಗೆ ಕೊಡ್ತಿದ್ದೀರಲ್ಲ, ಇದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಅವರ ಮಾತಲ್ಲಿ ಅಷ್ಟು ತೂಕ ಇತ್ತು. ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಒಂದು ಅವಕಾಶ ಕೊಟ್ರಿ ಅನ್ನೋ ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಸರ್, ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಕನ್ನಡದ ರೈಟರ್ಸ್ ಬರಬೇಕು, ಕನ್ನಡದ ಸಿನಿಮಾಗಳು ಇನ್ನೂ ಮತ್ತಷ್ಟು ಇದೇ ರೀತಿ ಸ್ವಂತ ಕಥೆಗಳ ಜೊತೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಹೊಂಬಾಳೆ ವಿಜಯ್ ಸರ್ ಆ್ಯಂಡ್ ರಿಷಬ್ ಸರ್. ಥ್ಯಾಂಕ್ ಯು ಅನಿರುದ್ಧ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.